ಹಾಯ್ 34 ಸೈಜದು ಬ್ಲೌಸ್ ಕಟ್ಟಿಂಗು. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೋಬೇಕು. ಅವ್ರದ್ದು ಲೆಂತು 15 ಇದೆ, ನಾವು 15.5 ತಗೋಬೇಕು. ಭುಜ ಬಂದು 15 ಇದೆ, ಅದರಲ್ಲಿ ಅರ್ಧ ಭಾಗ ಮಾಡ್ಕೋಬೇಕು. 7.5 ತಗೋಬೇಕು. ಆಮೇಲೆ ಅವ್ರದ್ದು ಡೀಪ್ ಬಂದು 10 ಇದೆ, 10 ಬಂದು ಮಾರ್ಕ್ ಮಾಡಿ ಆಮೇಲೆ ಟೇಪನಿಗೆ ಇಟ್ಕೊಂಡು 10 ಇದ್ದರೆ 4ಕ್ಕೆ ಈ ಭುಜನ ಒಂದು ಮೈನಸ್ ಮಾಡ್ಕೋಬೇಕು, 8ಕ್ಕೆ 2 ಮೈನಸ್ ಮಾಡ್ಕೋಬೇಕು. ಈಗ 11 ಇದೆ, 10ವರೆಗೆ 2.5 ಮೈನಸ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಮೈನಸ್ ಮಾಡ್ಕೋಬೇಕು. ಅವಾಗ ಉಳಿದಿದ್ದು 5 ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ 3 ಭುಜ ಲೆಕ್ಕ ತಗೋಬೇಕು. ಉಳಿದಿದ್ದು ನೆಟ್ಟಿಗೆ 2 ಬಂದಿದೆ. ಇಲ್ಲಿಂದ 3 ತಗೋಬೇಕು. 3 ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕಿ ಇಲ್ಲಿಂದ ಗೆರೆ ಹೊಡಬೇಕು. ಆಮೇಲೆ ಸೊಂಟದ್ದು 30 ಇದೆ, 30ಅಲ್ಲಿ ಅರ್ಧನೇ ಭಾಗ 4ನೇ ಭಾಗ ಮಾಡಬೇಕು. ಆವಾಗ 7 ಬರುತ್ತದೆ. 7 ಬಂದು ಗೆರೆ ಹಾಕಿ ಟಕ್ಕಿಗೆ ಒಂದು ಅರ್ಧ ಇಂಚು ಬಿಟ್ಟು ಎಕ್ಸ್ಟ್ರಾ 1.5 ಎಕ್ಸ್ಟ್ರಾ ಕೊಡಬೇಕು ಸೊಂಟದ್ದು. ಆಮೇಲೆ ಕಂಕಳು ಇಲ್ಲಿಂದ ಇಲ್ಲಿ ಅವ್ರದ್ದು ಸ್ಟ್ಯಾಂಡರ್ಡ್ ಆಗಿ 5.5 ಕೊಡ್ಬೋದು. 5.5 ಕೊಟ್ಟು ಇದೊಂದು ಮಾರ್ಕ್ ಮಾಡಿ ಎಲ್ಲ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಅವರು ಎದೆ ಸುತ್ತಳತೆ 34 ಇದೆ. 34ಅಲ್ಲಿ /4 ಮಾಡಿದರೆ 8.5 ಬರುತ್ತೆ. 8ವರೆಗೆ ಮಾರ್ಕ್ ಮಾಡಿ 1.5 ಎಕ್ಸ್ಟ್ರಾ ಕೊಡಬೇಕು. 1.5 ಆದರೆ ಆಗುತ್ತೆ, 2 ಆದರೆ ಆಗುತ್ತೆ. ಎಕ್ಸ್ಟ್ರಾ ಕೊಡಬೇಕು. ಎಷ್ಟು ಕೊಟ್ಟು ಒಂದು ಗೆರೆ ಬಿಡಬೇಕು. ಆಮೇಲೆ ಬ್ಯಾಕ್ ಟಕ್ಕಿಡಿದರೆ ಈ 7.5ದಿಂದ ಫೋಲ್ಡಿಂಗ್ ಮಾಡಿ ಮಧ್ಯಕ್ಕೆ ಒಂದು ಗೆರೆ ಕೊಟ್ಟು ಅಲ್ಲಿಂದ 4 ಇಂಚು ಬಂದು ಗೆರೆ ಹಾಕಬೇಕು. ಅದು ಟಕ್ ಹಿಡಿಯೋಕ್ಕೆ. ಈಗ ಬ್ಯಾಕ್ ನಾವು ಯಾವ ಡಿಸೈನ್ ಕೊಡ್ತೀವಿ ಅದೊಂದು ಡಿಸೈನ್ ಕೊಡಬೇಕು. ನಿಮಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನ್ ಕೊಡಬೇಕು. ಮತ್ತು ಕಂಕಳ ಹತ್ರ ಬ್ಯಾಕು 1 ಇಂಚು ಎಕ್ಸ್ಟ್ರಾ ಹೋಗಿ ಇಲ್ಲಿ 5.5 ಇದೆ, 5.5 ಅರ್ಧ ಮಾಡಬೇಕು. 2 ಮುಕ್ಕಾಲಿಗೆ ಒಂದು ಕೊಟ್ಟು ಇಲ್ಲಿ ಒಂದು 2 ಮುಕ್ಕಾಲಿಗೆ ಒಂದು ಗೆರೆ ಕೊಟ್ಟು ಆಮೇಲೆ ಕರುಸ್ ಹೇಳಿದರೆ ಈ ಥರ ನೀಟಾಗಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಇದು ಬ್ಯಾಕು. ಆಮೇಲೆ ಮಾರ್ಕ್ ಎಲ್ಲಿ ಮಾಡಿರ್ತೀವಿ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಇದನ್ನು ಟಕ್ ಮಾಡ್ಕೋಬೇಕು. ಆಮೇಲೆ ನಾವು ಯಾವ ಸೇಪ್ ತಗೊಂಡಿರ್ತೀವಿ ಬ್ಯಾಕು ಅದೇ ಸೇಪಲ್ಲಿ ಕಟ್ ಮಾಡಬೇಕು. ಇದು ಲೈನಿಂಗು, ಇದು ಬ್ಯಾಕ್. ಇವಾಗ ಫ್ರಂಟ್ ಯಾವಾಗಲೂ ಹುಕ್ಸ್ ಪಟ್ಟಿ ಹತ್ರ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ನಾವು ಲೆಕ್ಕ ಇಡಬೇಕು. ನಾವು ಬ್ಯಾಕಲ್ಲಿ 2 ಇಟ್ಟಿದ್ವಿ, ಇಲ್ಲಿ ನಮಗೆ ಒಂದು 2.25 2.5 ಇಡ್ಬೋದು. ಸ್ವಲ್ಪ ಡೀಪ್ ಬ್ರಾಡ್ ಆಗಬೇಕು ಅಂದರೆ 2.5 ಇಟ್ಟು ಆಮೇಲೆ ಇಲ್ಲಿ ನಾವು ಸ್ಟ್ಯಾಂಡರ್ಡಾಗಿ 3 ತಗೊಂಡಿದ್ವಲ್ಲ ಅದೇ 3 ಇಲ್ಲಿ ತಗೋಬೇಕು. ಆಮೇಲೆ ಡೌನ್ ಎಷ್ಟು ಬಂದಿದ್ವಿ 5.5 ಬಂದಿದ್ವಿ. 5.5ಗೊಂದು ಎಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಡೀಪ್ ಅವರು ಕೊಟ್ಟಿರೋದು 7 ಕೊಟ್ಟಿದ್ದಾರೆ. 7ಗೊಂದು ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿಂದ ಲೆಕ್ಕ ತಗೋಬಾರ್ದು, ಇಲ್ಲಿಂದ 8.5 ಲೆಕ್ಕ ತಗೋಬೇಕು. ಇದು ಎಕ್ಸ್ಟ್ರಾ 1.5 ತಗೋಬೇಕು. ಆಮೇಲೆ ಅವ್ರದ್ದು ಬಸ್ಟ್ ಪಾಯಿಂಟ್ ನೋಡಬೇಕು. ನಾವು ಬಸ್ಟ್ ಪಾಯಿಂಟ್ ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಬೇಕು. ಅವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಇಲ್ಲಿ 34 ಇದೆ, ಬಸ್ಟ್ ಪಾಯಿಂಟು 38 ಇದೆ. ಅದನ್ನು /4 ಮಾಡಿದರೆ 9 ಬರುತ್ತೆ. ಆ 9 ಅದಕ್ಕೊಂದು ಅರ್ಧನ ಮುಕ್ಕಾಲು ಸೇರಿಸಿದರೆ 9 ಮುಕ್ಕಾಲು ಬರುತ್ತೆ. ಇಲ್ಲಿಗೆ ಪಾಯಿಂಟ್ ಮಾಡ್ಕೋಬೇಕು. ಅಲ್ಲಿಂದ ಡೌನ್ ಬಂದರೆ ಸ್ಟ್ಯಾಂಡರ್ಡ್ 3.5 ತಗೋಬೇಕು. ಅಲ್ಲಿಂದ 3 ತಗೊಂಡು ಸ್ಟ್ರೈಟಾಗಿ ಲೈನ್ ಹಾಕಬೇಕು. ಇಲ್ಲಿಂದ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ನೆಕ್ ಪಾಯಿಂಟಿಗೆ ಸ್ಟ್ರೈಟಾಗಿ ಒಂದು ಹಚ್ಕೋಬೇಕು. ಆಮೇಲೆ ಇಲ್ಲಿಂದ ಒಂದು ರೌಂಡ್ ಶೇಪ್ ಕೊಡಬೇಕು. ಅವ್ರು ಯಾವ ಡಿಸೈನ್ ಹೇಳ್ತಾರೆ ಅದನ್ನು ಕೊಡಬೇಕು. ಆಮೇಲೆ ಬ್ಯಾಕಿಲ್ಲಿ 1 ತಗೊಂಡಿದ್ವಿ, ಇಲ್ಲ ಅರ್ಧ ಇಂಚು ಒಳಗೆ ಹೋಗಿ ಇದನ್ನು ಅರ್ಧ ಭಾಗ ಮಾಡಿದರೆ 2.25 ಇದೆ. ಇಲ್ಲೂ 2.25 ಬರುತ್ತೆ. ಅಲ್ಲಿಂದವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಭುಜ ಜಾರುತ್ತೆ ಅಂದರೆ ಈ ಥರ ಬಂದಿದರೆ ಭುಜ ಜಾರುತ್ತೆ ಅಂದರೆ ಸ್ವಲ್ಪ ಇಲ್ಲಿ ಒಳಗೆ ಹೋಗ್ಬೇಕು. ಈ ಥರ ಸ್ವಲ್ಪ ಜಸ್ಟಲ್ಲಿ ಒಂದು 1/4 ಇಂಚಲ್ಲಿ ಒಳಗಡೆ ತಗೋಬೇಕು ನಾವು.
ಆಮೇಲೆ ಬಸ್ಟ್ ಪಾಯಿಂಟಿಗೆ 9:30 10 ಇದ್ದರೂ ಪರವಾಗಿಲ್ಲ. 10 ಬಂದರೆ ನಾವು ಇಲ್ಲಿಂದ ಇಲ್ಲಿಗೆ ಡೌನಿಗೆ 1:30 ಟಕ್ ಹಿಡಿಯೋಕ್ಕೆ ಬಿಡಬೇಕು. ನಾವು 1:30 ಬಿಟ್ಟು ಇಲ್ಲಿಗೆ ಈ ಸೇಪಲ್ಲಿ ಮಾರ್ಕ್ ಮಾಡಿ, ಆಮೇಲೆ ಈ ಬಸ್ಟ್ ಪಾಯಿಂಟಿಂದ ಮೇಲಕ್ಕೆ 1:30, ಈ ಕಡೆ 1:30, ಇಲ್ಲಿ 1:30. ಇಲ್ಲಿ ಟಕ್ ಹಿಡಿಯೋದಾದರೆ ಹಿಡಿಬೋದು, ಇಲ್ಲಾಂದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ 1:30 ಇಲ್ಲೊಂದು ಮಾರ್ಕ್ ಮಾಡಿ, ಇಲ್ಲೊಂದು ಅರ್ಧ ಇಂಚು 1 ಇಂಚು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೋಬೇಕು. ನಂತರ ಈ ಪಾಯಿಂಟ್ ಇಲ್ಲಿಗೆ ಬರುವಾಗ ಈ ಮಾರ್ಕು ಕರೆಕ್ಟಾಗಿತ್ತು, ಇಲ್ಲಿಂದ ಒಂದು ಗೆರೆ ಹಾಕಬೇಕು. ಇಟ್ಕೊಂಡು ಇಲ್ಲಿ 9 ಇದೆ, 8:15 ಬರುತ್ತೆ. ಇಲ್ಲಿಂದ ಲೆಕ್ಕ ಹಾಕಬೇಕು. ಇಲ್ಲಿ 8:15 ಎಕ್ಸ್ಟ್ರಾ 1.25. ಇಲ್ಲಿ ಮಧ್ಯ ಪಾಯಿಂಟ್ ಅಂದರೆ 38 ಬರುತ್ತೆ ಅವರಿಗೆ. 38 / 4 ಅಂದರೆ 9 ಕೊಟ್ಟು ಇಲ್ಲಿಂದ ಎಕ್ಸ್ಟ್ರಾ 1.25 ಹಾಗೆ ತಗೊಂಡು ಇಲ್ಲಿ ಒಂದು ಗೆರೆ ಎಳ್ಕೋಬೇಕು. ಕಟಿಂಗ್ ಮಾಡಿ ಸ್ವಲ್ಪ ಒಳಗಡೆ ಹೋಗಿ ಕಟಾಕಬೇಕು. ಇಲ್ಲಿ ಕ್ರಾಸಾಗಿ ಬರಬೇಕು. ಕ್ರಾಸಾಗಿ ಬಂದು ಈ ಮಾರ್ಕಿಂದ ಈ ಮಾರ್ಕಿಗೆ ಹೋಗಿ ಮೇಲೆ ಅಪ್ ಹೋಗಬೇಕು. ಆಮೇಲೆ ಈ ಗೆರೆಯಿಂದ ಈ ಗೆರೆ ಇದೆಯಲ್ಲ ಅದನ್ನು ಕಟ್ ಮಾಡಿ ಎಷ್ಟು ಅಲ್ಲಿಂದ ಸೊಂಟ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊಂಟ ಬಂದು 30 ಇದೆ. 30ನೇ 4ನೇ ಭಾಗ 7.5 ಬರುತ್ತೆ. 7.5 ಈ ಪಾಯಿಂಟ್ ಬಿಟ್ಟು 7.5 ಇದು ಫುಲ್ ತಗೋಬೇಕು. 7.5 ಆಮೇಲೆ ಎಷ್ಟು 1.5 ಇಲ್ಲಿಗೊಂದು ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ತುಂಬ ಲೂಸ್ ಆಗಿದೆ ಅಂದರೆ 1 ಪಾಯಿಂಟ್ ಒಳಗಡೆ ತಗೋಬೇಕು. 1 ಪಾಯಿಂಟ್ ಅಷ್ಟು ಇಲ್ಲಿ ಇಲ್ಲಿಗೆ ನಿಲ್ಲಿಸಬೇಕು. ಆಮೇಲೆ ಎಲ್ಲ ಟಕ್ ಹಿಡಿಬೇಕು. ಇದು ಫ್ರಂಟು, ಇದು ಬ್ಯಾಕ್. ಇದು ಸ್ಲೀವ್ ಅಂದರೆ ಇದು ಬಟ್ಟೆ ಸಣ್ಣ 1 ಪಾಯಿಂಟು ಸ್ವಲ್ಪ ಈ ಕಡೆ ಎಳೆದು ಸ್ಲೀವ್ ಉದ್ದ ಬಂದು 10 ಇದೆ. 10ಕ್ಕೆ ನಾವು ಒಂದು 10 ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಎಳೆದು 10ವರೆಗೆ ಬೇಕು. ಅರ್ಧ ಇಂಚು ಆದರೆ ಒಂದು 10 ಮುಕ್ಕಾಲಿಗೊಂದು ಗೆರೆ ಹಾಕಿ ಆಮೇಲೆ ಸ್ಟ್ಯಾಂಡರ್ಡಾಗಿ ಒಂದು 3.5 ಡೌನ್ ಬರಬೇಕು. 3.5 ಡೌನ್ ಬಂದು ಇಲ್ಲಿಂದ ಇಲ್ಲಿಗೆ ಅವ್ರ ಕಂಕ್ಳು ಅಗಲ ಇರೋದು 16ರಲ್ಲಿ ಅರ್ಧ ಭಾಗ ಮಾಡಿದರೆ 8, ಇಲ್ಲಿಂದ ಇಲ್ಲಿಗೆ 8 ಅಂತ ಮಾರ್ಕ್ ಮಾಡ್ಕೋಬೇಕು. ಇದು ಎಷ್ಟು 1.5 ಎಷ್ಟು ತಗೋಬೇಕು. ಆಮೇಲೆ ಇಲ್ಲಿ 9.25 ಇದೆ, ಕೈ ಸುತ್ತಾಳುತ್ತೆ. ಅದರಲ್ಲಿ ಅರ್ಧ ಭಾಗ ಮಾಡಿದರೆ 4.25 ಬರುತ್ತೆ. ಆಮೇಲೆ ಎಷ್ಟೊಂದು ಪಾಯಿಂಟು ಎಷ್ಟು ತಗೋಬೇಕು. ಆಮೇಲೆ ಕರ್ವ್ ಸ್ಕೇಲಲ್ಲಿ ಈಗ ಮಧ್ಯ ಪಾಯಿಂಟ್ ಬರಬೇಕು ಅಂದರೆ ಇಲ್ಲಿ 7.5 ಇರುತ್ತೆ. 7.5ನ ಅರ್ಧ ಭಾಗ ಮಾಡಿದರೆ ಅರ್ಧ ಭಾಗ ಮಾಡಿ ಇಲ್ಲಿಂದ ಸ್ಟ್ರೈಟ್ ಗೆರೆ ಎಳೆದು ಅದರಿಂದನೂ
ಒಂದು ಮೂರುವರೆ ಬರುತ್ತೆ. ಅದರಲ್ಲಿ 1 ಮುಕ್ಕಾಲಿಗೊಂದು ಮಾರ್ಕ್ ಮಾಡಿ ಇಲ್ಲಿ 1 ಇಂಚು ಇರಬೇಕು. ಅಲ್ಲಿಂದ ಸೇಪ್ ಕೊಡಬೇಕು. ಇಲ್ಲಿಂದ ಒಂದು ಸೇಪ್ ಕೊಟ್ಟು ಇದನ್ನು ಉಲ್ಟಾ ಹಿಡಿದು ಇದನ್ನು ಇಲ್ಲಿಗೆ ಟಚ್ ಮಾಡಬೇಕು. ಈ ಗೆರೆಗೂ ಟಚ್ ಮಾಡಬೇಕು. ಇದು ಒಂದು ಫೋಲ್ಡಿಂಗು. ಆಮೇಲೆ ಇನ್ನೊಂದು ಅರ್ಧ ಇಂಚು ಡೌನ್ ಬರಬೇಕು. ಡೌನ್ ಬಂದು ಇದರಿಂದನೇ ಒಂದು ಅರ್ಧ ಇಂಚು ಒಳಗಡೆ ತಗೋಬೇಕು. ಈಸಿ ಕಟ್ಟಿಂಗ್ ಇದೆ. ಲೈನಿಂಗ್ ಬ್ಲೌಸು ಎರಡು ಮಾತ್ರ ಹಿಂದ್ಗಡೆದು ಬಿಟ್ಟು ಇಲ್ಲಿ ಒಳಗಡೆಗೆ ಯಾವುದು ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕಿಗೆ ಇಲ್ಲೊಂದು ಪಾಯಿಂಟ್ ಹಾಕಬೇಕು. ಆಮೇಲೆ ಎಷ್ಟು ಇಲ್ಲಿಗೊಂದು ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕು. ಇವಾಗ ಮೈನ್ ಕ್ಲಾತು ಅಂತ ಫಸ್ಟ್ ಸ್ಲೀವ್ ಕಟ್ ಮಾಡಬೇಕು. ನೆಕ್ಸ್ಟ್ ನಾವು ಫಿಟ್ಟಿಂಗ್ ಮಾಡುವಾಗ ಸರಿ ಮಾಡ್ಕೊಳ್ಳೋಣ. ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ಸ್ಲೀವಿಂದು ಆಯಿತು. ಫ್ರಂಟ್ ಬ್ಯಾಕ್ ಲೈನ್ ಕ್ಲಿಯರಾಗಿ ಕಟ್ ಮಾಡ್ಕೊಂಡ್ರೆ ಮೈನ್ ಕ್ಲಾತದು ಪ್ರಾಬ್ಲಮ್ ಇಲ್ಲ. ಒಂದು ಅರ್ಧ ಇಂಚು ಎಲ್ಲ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಇದು ಬ್ಯಾಕು. ಸೇಮ್ ಇಟ್ಬಿಟ್ಟು ಒಂದು ಕಾಲು ಇಂಚು ಅಷ್ಟು ಕಟ್ ಮಾಡ್ಕೋಬೇಕು. ಫ್ರಂಟದು ಈ ಥರ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಬಿಟ್ಟು ಇಷ್ಟು ಇಲ್ಲಿ ಕ್ರಾಸ್ ಬಂದಿದೆ. ಸೇಮ್ ಅದು ಹೇಗಿದೆ ಅದೇ ಥರ ಕಟ್ ಮಾಡಬೇಕು. ಫ್ರಂಟು ಬ್ಯಾಕ್ ಆಯಿತು. ಆಮೇಲೆ ಇದು ಸ್ಲೀವ್ ಆಯಿತು. ಇದರಲ್ಲಿ ಎಷ್ಟು ಬಟ್ಟೆ ಉಳಿಯುತ್ತೆ ಇದರಲ್ಲಿ ಪಟ್ಟಿ ಮಾಡ್ಕೋಬೋದು. ಪಟ್ಟಿ ಬಟ್ಟೆ ಕಟ್ ಮಾಡಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ. ಅದರಲ್ಲಿ ಉಕ್ಕು ಪಟ್ಟಿ ಏನಾದರೂ ಡಬಲಿಗೆ ಯಾವುದಾದ್ರು ಡಿಸೈನಿಗೆ ಇದೆಷ್ಟು ಉಳಿಯುತ್ತದೆ.